ಯಾರು ಮಾಡಿದ್ರು ನಾನು ಇದೊಂದು ಗಂಭೀರವಾದ ಕೇಸು. ಒಂದು ನಿಮಿಷ. ರೇಪ್ ಅಂಡ್ ಮರ್ಡರ್ ಅನ್ನುವಂತ ಗಂಭೀರವಾದ ಆರೋಪ ಮಾಡಿದ್ದೀರಿ. ಇನ್ವೆಸ್ಟಿಗೇಷನ್ ಆಗುತ್ತೆ. ಆಗ್ಲಿ ಬಿಡಿ ಸರ್, ಆಗ್ಲಿ ಬಿಡಿ ಸರ್. ಆವಾಗ ನಾನು ಕೋಪರೇಷನ್ ಬೇಕು. ನಾನು ಅವರಿಗೆ ಕೊಡ್ತೀನಿ ಸರ್, ನಾನು ನಿಮಗೆ ಕೊಡಬೇಕಾಗಿಲ್ಲ. ಅಲ್ಲ ಮೇಡಮ್, ನಿಮ್ ಮಗಳಿಗೂ ನ್ಯಾಯ ಸಿಗ್ಲಿ, ನಾವು ಕೇಳ್ತಿರೋದು ಇಷ್ಟೇ, ನ್ಯಾಯ ಸಿಗ್ಬೇಕು. ಈಗ SIT ರಚನೆ ಮಾಡಿದ್ದಾರೆ, ನಿಮಗೆ ಶಾಂತಿ ಸಿಗ್ಲಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಕೇಳಿ. ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾಗಿರೋದು ಎಲ್ಲರ ಉದ್ದೇಶ ಚೆನ್ನಾಗಿದೆ. ನಾನು ಅದಕ್ಕೆ ಒಂದು ಮಾತಿಲ್ಲ. ನಾನು ಎಲ್ಲಿ ಕೊಡಬೇಕು, ನಾನು ರೀಸೆಂಟ್ ಅಲ್ಲಿ ನಾನು ಕೊಟ್ಟು ಬಿಟ್ಟು ಬರ್ತೀನಿ. ನಾನು ರೀಸೆಂಟ್ ಅಲ್ಲಿ ಏನೇನ್ ಸಾಕ್ಷಿಗಳಿದೆ ಅಟ್ಲೀಸ್ಟ್ ನಮಗೆ ತೋರ್ಸೋದು ಬೇಡ. ಇಂಥದ್ದು ಇದೆ ಅಂತ ಟ್ರಾನ್ಸ್ಫರ್ ಆಗಿದೆ ಕೇಸು. ನಿಮ್ಮನ್ನ ಆಗ್ಲಿ ಸರ್, ನನ್ನನ್ನು ಕರೀತಾರೆ, ನನಗೆ ಗೊತ್ತಿದೆ, ನೀವು ಹೇಳ್ಬೇಕಾಗಿಲ್ಲ. ನನ್ನ ಮಗಳ ಜೊತೆಗೆ ಇಲ್ಲ ಸರ್ ಫೋಟೋ. ಒಂದು ನಿಮಿಷ, ಕಾಲ್ಪನಿಕ ಅಲ್ಲ ಸರ್. ನನ್ನ ಮಗಳ ಜೊತೆಗೆ ನಾನು ಎಲ್ಲೂ ಫೋಟೋ ತೆಗೆದುಕೊಂಡಿಲ್ಲ. ನಾನು ಒಂದು ನಿಮಿಷ, ನಾನು ಎಲ್ಲೂ ಟ್ರಿಪ್ ಹೋದವಳಲ್ಲ. ಒಂದು ನಿಮಿಷ, ನಾನು ಎಲ್ಲೂ ಟ್ರಿಪ್ ಹೋದವಳಲ್ಲ. ಈಗ ಸುಜಾತ, ನಾನು ಹೊಟ್ಟೆಯ ಒಂದು ನಿಮಿಷ ಇರಿ. ನೀವು ಎಲ್ಲೋ ದೂರದಲ್ಲಿ ಮಗಳನ್ನ ಬಿಟ್ಟಿದ್ದೀರಿ. ಮಗಳ ನೆನಪಿಗೆ ನೋಡ್ಕೊಳ್ಲಿಕ್ಕಾದ್ರೂ ನಿಮ್ಮ ಒಟ್ಟಿಗೆ ಇರುವಂತ ಒಂದು ಫೋಟೋ ತೆಗೆದು ನಿಮ್ಮೊಟ್ಟಿಗೆ ಇಟ್ಕೊಂಡಿಲ್ಲ ಅನ್ನೋದಾದ್ರೆ ಇದು ಕಾಲ್ಪನಿಕ ಕಥೆ ಅಲ್ಲದೆ ಮತ್ತೇನು? ನೀವೇನಾದ್ರೂ ತಿಳ್ಕೊಳ್ಳಿ, ಕಾಲ್ಪನಿಕ ಅಂತಾನೆ ತಿಳ್ಕೊಳ್ಳಿ. ಇದು ಫೈನಲ್. ಕಾಲ್ಪನಿಕ ಅಂತಾನೆ ತಿಳ್ಕೊಳ್ಳಿ, ಇದು ಫೈನಲ್. ನನ್ನ ಮಾತು ಇಷ್ಟಕ್ಕೆ ಮುಗಿತದೆ. ಒಂದು ನಿಮಿಷ. ಅಟ್ಯಾಚ್ಮೆಂಟ್ ಸರ್, ನನಗೆ ಮೊಬೈಲ್ ಇರ್ಲಿಲ್ಲ ಸರ್. ಆಯ್ತು, ಬೇಡ. ನನ್ನ ಹತ್ರ ಯಾವ ಸ್ಟುಡಿಯೋದಲ್ಲಿ ನನಗೆ ಫೋಟೋ ಹವ್ಯಾಸ ಇರ್ಲಿಲ್ಲ. ಈ ಫೋಟೋ ಯಾರು ಅವರೇ ತೆಗೆದಿಟ್ಕೊಂಡಿದ್ದ, ಅವರೇ ತೆಗೆದುಕೊಟ್ಟಿದ್ದ? ಈ ಫೋಟೋ ನೀವು ಮೊನ್ನೆ ತೋರಿಸೋರಲ್ಲ, ಅದನ್ನ ಯಾವುದು ಯಾರು ತೆಗೆದುಕೊಂಡಿದ್ದಾರೆ? ಅದು ನನ್ನ ಒಂದು ಪರ್ಸ್ ಅಲ್ಲಿ ನಾನು ಒಂದು ತೆಗೆದುಕೊಂಡಿದ್ಯಾರ? ಅವರೇ ತೆಗೆದುಕೊಂಡ್ರ? ಯಾರು? ಅವ್ರು ತೆಗ್ಸಿರೋದ ಫೋಟೋ ಅಥವಾ ನೀವು ಕರ್ಕೊಂಡು ಹೋಗಿ ತೆಗ್ಸಿದ್ರ ಫೋಟೋನ? ಶೇಟು ಕರ್ಕೊಂಡು ಹೋಗಿ ತೆಗ್ಸಿರೋದು. ಕೋಲ್ಕತ್ತಾದಲ್ಲ? ಹೌದು, ಕೋಲ್ಕತ್ತಾದಲ್ಲಿ ಹೌದು. ಪೂರ್ತಿ ಹೆಸರೇನು? ಅವರ ಹೆಸರು ನಾನು ಹೇಳಕ್ಕಾಗಲ್ಲ. ಅದೇ ಅವ್ರು ಕೋಲ್ಕತ್ತಾದಲ್ಲಿ ಇರೋದಾ? ಇದಾರ ಅವರು ಈಗ ಇಲ್ಲ, ವಯಸ್ಸಾಗಿದೆ. SIT ಅವ್ರು ಕರೆಸ್ತಿದ್ರ? ಇಲ್ಲ, ಅವ್ರು ತೀರಿ ಹೋಗಿದ್ದಾರೆ. ಅವ್ರು ತೀರಿ ಹೋಗಿದ್ದಾರೆ. ಹೌದು, ನಮ್ಗೆ ಸಾಕ್ಷಿಗಳೇನು ಇಲ್ಲ. ಅವ್ರು ತೀರಿ ಹೋಗಿದ್ದಾರೆ, ವಯಸ್ಸಾಗಿದೆ. ಸಾಕ್ಷಿಗಳಿಲ್ಲ ಅಷ್ಟೇ. ಯಾಕೆಂದ್ರೆ ನಿಮ್ಮ ಮಗಳನ್ನ ಸಾಕಿದ ತಂದೆ ತಾಯಿ ಕಮಲಮ್ಮ ಅವ್ರು ಏನಾಗಿ ತೀರಿ ಹೋಗಿದ್ದಾರೆ. ಓದಿಸಿದವ್ರು ಇಲ್ಲ. ಓದಿಸಿದವರು ಅಂದ್ರೆ ಅವರು. ಒಂದು ನಿಮಿಷ, ನಾನು ಇಲ್ಲ ಅಂತ ಹೇಳೋದಕ್ಕೆ ಯಾಕೆ ಕಾರಣ ಅಂತ ಹೇಳಿದ್ರೆ ಅವ್ರು ಸತ್ತು ಹೋಗಿದ್ದಾರೆ. ಕತೆ ಕ್ರಿಯೇಟ್ ಅಲ್ಲ. ಅಂದ್ರೆ ನಿಮ್ಮ ಮಗಳ ಬಗ್ಗೆ ಯಾವುದೇ ಸಾಕ್ಷಿಗಳಂತೂ ಯಾರು ಬಾಯಿ ಮಾತಿಂದ ಹೇಳೋದಕ್ಕಿಲ್ಲ. ಅವ್ರು ಹೌದು ಇವರು ಅನನ್ಯ ಭಟ್, ಸುಜಾತ ಭಟ್ ಅವರ ಮಗಳು ಅನ್ನೋದಕ್ಕೆ ಸಾಕ್ಷಿಗಳು ಯಾರು ಇಲ್ಲ. ಸಾಕ್ಷಿಗಳು ಯಾರು? ಅರವಿಂದ ವಿಮಲ. ಒಂದು ನಿಮಿಷ, ಅರವಿಂದ ವಿಮಲ ಇದ್ರು, ಅವ್ರು ಇವಾಗ ಇಲ್ಲ. ಅವರು ಇಲ್ಲ. ಒಂದು ನಿಮಿಷ. ಸುಜಾತ ಭಟ್ ಬೇಡ ಬಿಡಿ ಸರ್, ನಂಗೆ ಸಾಕ್ಷಿ ನಾನು ಕೇಳಿಲ್ಲ. ಸುಜಾತ ಭಟ್ ಒಂದ್ ನಿಮಿಷ. ಅವರು ಯಾವ ಊರಲ್ಲಿ ಯಾವ ಮನೆಯಲ್ಲಿ ಇಟ್ಕೊಂಡು ಸಾಕಿದ್ರು ಅಕ್ಕಪಕ್ಕ ನೋಡಿದವರಾದ್ರೂ ಇರ್ತಾರಲ್ಲ, ಇಂಥದೊಂದು ಮಗು ಇಂಥದೊಂದು ಪೇರೆಂಟ್ಸ್ ಜೊತೆ ಅಥವಾ ಗಂಡ ಹೆಂಡತಿ ಜೊತೆ ಒಂದು ಮಗು ಇತ್ತು ಅಂತ ಹೇಳಿ ಕಾಡಲ್ಲಿ ಇರ್ಲಿಲ್ಲ ಅಲ್ವಾ? ನಾನು SITಗೆ ಹೆಲ್ಪ್ ಆಗಕ್ಕೆ ನಾನು ಕೊಡ್ತೀನಿ ಸರ್. ನಾನು SITಗೆ ಹೆಲ್ಪ್ ಆಗಕ್ಕೆ ನಾನು ಕೊಡ್ತೀನಿ ಸರ್. ನಾನು ಏನ್ ಕೊಡ್ಬೇಕು? ಒಂದು ನಿಮಿಷ. ಜನ ಹೇಳ್ತಾರಪ್ಪ ನೀವು ನಾಯಿ ಸಾಕಿದೀರಾ ಅಂತ ಜನ ಹೇಳ್ತಾರೆ. ಇನ್ನು ಜೋರಾಗಿ ಮಾತಾಡಿ ಸರ್, ನೀವು ನಾಯಿ ಇನ್ನು ಜೋರಾಗಿ ಮಾತಾಡಿ.